ವರ್ಷದ ನಂತರ 37 ವರ್ಷ ಆದಮೇಲೆ ಭದ್ರಾವತಿಯಲ್ಲಿ ತಮಿಳುನಾಡು ಹುಣ್ಣಿಮೆ ನಡೀತಾ ಇದೆ. 12 ವರ್ಷಗಳ ಕಾರಣದಿಂದ ನಾನು ಬರೋಕ್ಕಾಗಿರಲಿಲ್ಲ. ಆದರೆ ಈ ಸತಿ ಒಪ್ಕೊಂಡೆ. ಅನಿರೀಕ್ಷಿತವಾಗಿ ನನಗೆ 2 ಸಮಸ್ಯೆ, ಒಂದು ಅಸೆಂಬ್ಲಿ, ಇನ್ನೊಂದು ನಮ್ಮ ಕನಕಪುರದಲ್ಲಿ ಕನಕೋತ್ಸವ, ಎರಡೂ ಕೂಡ ನಡೀತಾ ಇತ್ತು. ಆದರೂ ತಪ್ಪಿಸಿಕೊಂಡು ಮಧ್ಯದಲ್ಲಿ ಬಂದಿದ್ದೇನೆ. ನಮ್ಮ ಕನಕಪುರದ ಕನಕೋತ್ಸವ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ವಿಶೇಷವಾದಂಥ ಮಾದರಿಯ ಉತ್ಸವ. ಗ್ರಾಮೀಣ ಪ್ರದೇಶದ ಯುವತಿಯರು, ಕಲಾವಿದರು ಎಲ್ಲರೂ ಕೂಡ ಒಂದು ಪ್ರತಿಭೆಯನ್ನು ತೋರಿಸುವಂಥ ವಿಶೇಷವಾದಂಥ ಉತ್ಸವ. 5 ಗ್ಯಾರಂಟಿ ಮನೆಗೊಂದು ರಂಗೋಲಿ, ಈ ಥೀಮ್ ಮೇಲೆ ನಮ್ಮ ಕ್ಷೇತ್ರದಲ್ಲಿ ರಂಗೋಲಿ ಸ್ಪರ್ಧೆ ಇರ್ತದೆ. ಅದು ವಕ್ತಾರ ಸ್ಪರ್ಧೆ ಇರ್ತದೆ. 73,000 ಜನ ಸ್ಪರ್ಧೆಯಲ್ಲಿ ಮನೆ ಮುಂದೆ ಪಾಲ್ಗೊಂಡಿದ್ದಾರೆ. ಸುಮಾರು 10,000 ಜನ, 10,000 ಮುಸಲ್ಮಾನ್ ಬಾಂಧವರು ಮೆಹಂದಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಮೆಹಂದಿ ಇತ್ತು, ರಂಗೋಲಿ ಬಹಳ ಚೆನ್ನಾಗಿ ನಡೀತಾ ಇತ್ತು. ಈ ಮಧ್ಯದಲ್ಲಿ ನಾನು ಬಂದಿದ್ದೇನೆ. ಸುಮಾರು 5,000 ಜನ ಮಕ್ಕಳು ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆಯಿಂದ ಸುಮಾರು 4,300 ಜನರಷ್ಟು ಯೋಗಾಭ್ಯಾಸದಲ್ಲಿ ನಮ್ಮ ವಚನಾನಂದ ಸ್ವಾಮಿಗಳು ಮುಂದೆ 12 ವರ್ಷದಿಂದ ಬಂದು ಅವರು ಪ್ರಾರಂಭ ಮಾಡಿದ್ರು. ಈ ವರ್ಷ ಕೂಡ ಮತ್ತೆ ಅವರು ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮಧ್ಯದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ತಾವೆಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಏನಾದ್ರು ವಿಚಾರ ಇದ್ರೆ ಪ್ರಶ್ನೆ ಮಾಡಿ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಲ್ಲ, ಯಾರು ಅರ್ಜಿ ಹಾಕಿಲ್ಲ ಅಂತ ಗೊತ್ತಾಯ್ತು. ವಾಪಸ್ ನೋಡಿಲ್ಲ ಸರ್. ಕೆಲವರು ಅಧ್ಯಕ್ಷ ಸ್ಥಾನ ನಾಮಪತ್ರ ವಾಪಸ್ ನೋಡಿದೆ. ಪಕ್ಷ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪಕ್ಷ ಸರ್ ಕೆಜೆ ಜಾರ್ಜ್ ರಾಜೀನಾಮೆ ನೀಡಕ್ಕೆ ಮುಂದಾಗಿದ್ರು ಅಂತ ಹೇಳಿ ಸರ್. ಕೆಜೆ ಜಾರ್ಜ್ ಅವರು ರಾಜೀನಾಮೆ ನೀಡಕ್ಕೆ ಮುಂದಾಗಿದ್ರು ಅಂತ ಹೇಳಿ ಇವತ್ತು ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸರ್ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ಮುಖ್ಯಮಂತ್ರಿ ಮಗ ಅವರಿಂದ ಹಸ್ತಕ್ಷೇಪ ಜಾಸ್ತಿ ಆಗ್ತಿದೆ ಅಂತ ಹೇಳಿ ನಿತಿನ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ, ರಾಜೀನಾಮೆ ಪತ್ರ ಬರ್ತಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರು ಬಹಳ ಹಿರಿಯ ಮಂತ್ರಿಗಳು ಸ್ವಾಭಿಮಾನದಲ್ಲಿ ಕೆಲಸ ಮಾಡ್ಕೊಂಡು ಅಂತ್ಯ ಏನು ಸಮಸ್ಯೆ ನನಗಂತೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.